ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಗರಾಜ್ ಅಡುಗೆ ಮನೆ. ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡಕತ್ತೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಹಂಗೆ ಬೆಲ್ ಬಟನ್ನು ಒತ್ತಕ್ರಿ. ನಾವು ಹಾಕೋವಂಥ ಹೊಸ ಹೊಸ ವಿಡಿಯೋ ನೋಟಿಫಿಕೇಷನ್ ಬರ್ತಾವೆ ಮತ್ತು ನೋಡೋಕೆ ಬರ್ತೈತಿ. ಪಕ್ಕಾ ಉತ್ತರ ಕರ್ನಾಟಕ ಸ್ಟೈಲಿ ಭಾಷೆ ಒಳಗೆ ಹೊಸದಾಗಿ ಚಾನಲ್ ಮಾಡೇವ್ರಿ. ಥರದ ಅಡುಗೆ ಮಾಡ್ತೇವೆ. ನೋಡಾಕತ್ರನ ಬಾಯ ನೀರು ಬರ್ತೈತಿ. ಇನ್ನು ಮಾಡಿ ತಿನ್ನಕತ್ರ ಎಷ್ಟು ಟೇಸ್ಟ್ ಅನ್ನಿಸ್ಬಾರ್ದ. ಆಲೂಗಡ್ಡೆ ಚಿಪ್ಸ್, ಬಿಂಗೋ ಅವನ್ನ ಇವನ್ನ ಎಲ್ಲ ತಿಂದಿರ್ತೀರಿ. ಹಂಗೆ ಬಾಳೆಕಾಯಿ ಚಿಪ್ಸ್ ಒಂದ್ಸರಿ ಟೇಸ್ಟ್ ಮಾಡ್ತೀರಿ ಅಂತ ಮನ್ಯಾಗ. ಇವತ್ತು ಅದನ್ನ ಹೆಂಗೆ ಮಾಡೋದಂತ ನೋಡೋಣ. ಬರ್ರಿ ಹಂಗಾರೆ ಅದನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಈ ಕಡೆ ಬೆಂಗಳೂರು ಸೈಡ್ ಬಾಳೆಕಾಯಿ ಜಗ್ ಸಿಗ್ತಾವ್ರಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಇಂಥ ಬಾಳೆಕಾಯಿ ಕಡಿಮೆ, ಬಾಳೆಕಾಯಿ ಬಜಿನೂ ಕಡಿಮೆ. ಮುಳ್ಗಾಯಿ ಬಜಿ, ಆಲೂಗಡ್ಡೆ ಬಜಿ ಇಂಥವು ಮಾಡೋದು ನೋಡೇವಿ. ಇಲ್ಲಿ ಬಜಿ ಮಾಡಾಕತ್ತಿಲ್ರಿ, ಬಾಳೆಕಾಯಿ ಚಿಪ್ಸ್ ಮಾಡಾಕತ್ತೇವೆ. ಬರೀ ಬಾಳೆಕಾಯಿ ಚಿಪ್ಸ್ ಮಾಡೋದು ಹೆಂಗಂತ ನೋಡೋಣ. ನಾ ಇವತ್ತು ಮಾರ್ಕೆಟ್ನಾಗ ಒಂದು 5-6 ಬಾಳೆಕಾಯಿ ತಂದನ್ರಿ. ಒಮ್ಮೆ ಬಾಳೆಕಾಯಿ ಚಿಪ್ಸ್ ತಿನ್ನಂಗೆ ಅನ್ಸಿತ್ತು, ತಂದಬಿಟ್ಟಾನಿ. ನೋಡ್ರಿ, ಅದನ್ನ ಒನ್ನೆಕ್ಕೆ ಮ್ಯಾಗಿನ ಸಿಪ್ಪಿ ತೆಗಿಬೇಕ್ರಿ. ಸೈಡ್ ಒಂದು ಬಟ್ಟಲ್ದಾಗ ನೀರು ಹಾಕಿ ಇಟ್ಕೋಬೇಕು. ಅದನ್ನೇನರ ಬಾಳೆಕಾಯಿ ಸಿಪ್ಪಿ ತೆಗೆದು ಹಂಗೆ ಕಡೆಯಲ್ಲಿ ಇಟ್ರಿಪ್ಪ ಅಂತಂದ್ರೆ ಕರೋಗ ಆಗಿಬಿಡ್ತೈತೆ. ಅದು ಹಂಗೆ ಕರೋಗ ಆಗ್ಬಾರ್ದು ಅಂತಂದ್ರೆ ಒನ್ನೆಕ್ಕೆ ಒಂದು ಬಟ್ಟಲ್ದಾಗ ನೀರು ಹಾಕ್ಕೊಂಡಿಲ್ಲ, ಡಬ್ರ್ಯಾಗರ ನೀರು ಹಾಕ್ಕೊಂಡು ಇಟ್ಕೋಬೇಕು. ಈ ಬಾಳೆಕಾಯಿ ಸಿಪ್ಪಿ ತೆಗ್ದಂಗೆ ಅಷ್ಟು ಅದ್ರ ಹಾಕ್ಬೇಕು. ಫ್ರೆಂಡ್ಸ್, ಬಾಳೆಕಾಯಿ ಸಿಪ್ಪಿ ತೆಗೆದು ನೀರಾಗ ಹಾಕಲಿಲ್ಲ ಅಂದ್ರೆ ಹೆಂಗಾಕತಿಪ್ಪ ಅಂದ್ರೆ ಅದು ಕರ್ಗೆ ಮುಳುಗಾಯಿ ಹೆಚ್ಚು ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಹೆಂಗಾಕತಿಲ್ಲ, ನೀರಾಗ ಹಾಕಿದಂಗೆ ಸ್ವಲ್ಪ ಹೊತ್ತು ಕಡೆಯಲ್ಲಿ ಹೆಚ್ಚಿಟ್ಟು ಕರೋಗ ಆಗ್ಬಿಡ್ತಾವೆ ಮುಳುಗಾಯಿ. ಆ ಥರ ಇದು ಆಕತಿ. ಅದಕ್ಕೆ ಹಂಗೆ ಆಗ್ಬಿಡ್ದಪ್ಪ ಅಂತಂದ್ರೆ ಕೆಲವೊಬ್ರು ಏನು ಮಾಡ್ತಾರೆ, ನೀರಿಗೆ ಅರ್ಶಿನ ಪುಡಿ ಹಾಕಿ ಈ ಮ್ಯಾಗಿನ ಸಿಪ್ಪಿ ತೆಗೆದಿದ್ದು ಬಾಳೆಕಾಯಿ ಅದ್ರ ಹಾಕ್ತಾರೆ. ನಡಿತೈತಿ, ಅದು ಅರ್ಶಿನ ಪುಡಿ ಹಾಕಿದ್ರು ಅದು ಕಲರ್ ಬರೋ ಸಂಬಂಧ ಹಾಕಿರ್ತಾರೆ. ಆ ಥರ ಮಾಡಿದ್ರು ನಡಿತೈತಿ. ಹಂಗೆ ಬೇಡಪ್ಪ ಅಂತ ನಾ ಡೈರೆಕ್ಟಾಗಿ ಹಾಕಿಬಿಡೋದು ನೀರಿಗೆ. ಬಾಳೆಕಾಯಿ ಸಿಪ್ಪಿ ತೆಗೆಯೋದು ಭಾಳ ಹುಷಾರಿಂದ ತೆಗೀರಿ. ನಾ ಹೆಚ್ಚೋದು ನೋಡಿ ಹಂಗೆ ಬರೋಬ್ಬರ ಹೆಚ್ಚಕ್ಕೆ ಹೋಗ್ಬೇಡ್ರಿ. ಮತ್ತು ಕೈ ಏನರ ಮಾಡ್ಕೊಂಡ್ರಿ, ಹಿಂದಾಡ್ಸಕ್ಕೆ ಕೈ ಏನರ ಮಾಡ್ಕೊಂಡು ಹಿಂದಾಡ್ಸಕ್ಕೆ ಚಿಪ್ಸ್ ಮಾಡಿ ತಿನ್ನಕ್ಕೆ ಕೈ ಹೆಚ್ಚು ಕಡಿಮೆ ಆದಿತ್ತು. ಇವನು ವಿಡಿಯೋ ನೋಡಿ ಮತ್ತು ಹಿಂಗಾತಂತ ಬೈಯಕ್ಕೆ ಹೋಗ್ಬೇಡ್ರಿ. ನನಗೆ ರೂಢಿ ಐತಿ, ಒಂದು 10-12 ವರ್ಷದಿಂದ ಮಾಡ್ಕೊಂಡು ತಿಂದು ಅಡುಗೆ. ಮೆಲ್ಲಕ್ಕೆ ತೆಗೀರಿ, ಸಿಪ್ಪಿ ತೆಗೆದು ಬಾಳೆಕಾಯಿ ಚಿಪ್ಸ್ ಮಾಡಿ ತಿಂತೀರಿ ಅಂತ ಮಸ್ತಾಗಿ ಹಾಕವು ಚಿಪ್ಸ್. ಈ ಬೇಕ್ರಿ ಸ್ಟೈಲ್ ಒಳಗೆ ಅರ್ಶಿನ ಪುಡಿ ಕಲರ್ ಇರ್ತಾವ್ರಿ ಇವು ಚಿಪ್ಸ್. ಅದು ಹೆಂಗಾಗಿರ್ತೈತಿ ಅಂತಂದ್ರೆ ಒಂದು ಬಟ್ಟಲ್ದಾಗ ಒಂಚೂರು ಅರ್ಶಿನ ಪುಡಿ, ಸ್ವಲ್ಪ ನೀರು, ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೋಬೇಕ್ರಿ. ಚಿಪ್ಸ್ ಇನ್ನೇನು ಹಾಕೋ ಅನ್ನೋ ಮೂಮೆಂಟಿಗೆ ಅದನ್ನ ಸ್ವಲ್ಪ ಚಮಚಲ್ಲಿ ಹಾಕಿ ಮಿಕ್ಸ್ ಹೊಡೆದು ಬಿಡ್ಬೇಕ್ರಿ ಎಣ್ಣೆಗೆ. ಎಣ್ಣೆ ಜಲ್ದಿ ಅಡುಗೆ ಮಾಡಿ ಖಾಲಿ ಮಾಡಿಬಿಡ್ಬೇಕ್ರಿ. ಅದು ಇಟ್ಟರೆ ಮತ್ತು ವೇಸ್ಟ್ ಅನ್ನಿಸ್ತತಿ. ಇಲ್ಲ ಹಂಗೆ ಬೇಡಪ್ಪ ಅಂತಂದ್ರೆ, ಅರ್ಶಿನ ಪುಡಿ ಕಲರ್ ಬೇಡ ಅಂದ್ರೆ ಬರೀ ಬಾಳೆಕಾಯಿ ಚಿಪ್ಸ್ ತೆಗೆದು ಖಾರ ಉಪ್ಪು ಹಾಕ್ಕೊಂಡು ಆಗ ಮಿಕ್ಸ್ ಮಾಡ್ಬೇಕ್ರಿ. ಆಲೂಗಡ್ಡೆ ಚಿಪ್ಸ್ನಾಗ ಅದು ಎಣ್ಣೆ ಹಿಡ್ಕೊಂಡು ನಿಲ್ಲಲ್ಲ. ನೀವು ಖಾರ ಉಪ್ಪು ಹಿಡಿಯೋದೈತಲ್ಲ, ಎಣ್ಣೆ ಹಿಡ್ಕೊಂಡಿರಂಗಿಲ್ಲ, ಅದು ಎಣ್ಣೆ ಪೂರ್ತಿ ಹೀರ್ಕೊಂಡ್ಬಿಡ್ತೈತೆ ಅದು. ಹೀಗಾಗಿ ಖಾರ ಉಪ್ಪು ಹತ್ತಲ್ಲ. ನಾ ಮಾಡೋದು ಬೇಕ್ರಿ ಸ್ಟೈಲ್ ಅಲ್ರಿ, ಅದಕ್ಕೆ ಅರ್ಶಿನ ಪುಡಿ ಕಲರ್ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಅರ್ಶಿನ ಪುಡಿ, ನೀರು, ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡನ್ರಿ. ಆಮೇಲೆ ಹಾಕ್ತಾನೆ ನೋಡ್ರಿ. ಎಣ್ಣೆ ಅಂತೂ ಕಾದತ್ ನಂದು. ಎಣ್ಣೆ ಕಾದತಿ ನೋಡ್ರಿ ಎಷ್ಟು ಚಂದ ಅಕ್ಕವ ನೋಡ್ರಿ ಅವು. ನೋಡ್ರಿ ಹಿಂಗೆ ಮಾಡಿದ್ರೆ ಬಿಡಿ ಯಾಕೆ ಬೀಳ್ತಾವೆ ಒಂದೊಂದು ಅಂದ್ರೆ ಚಿಪ್ಸು ಪರ್ಫೆಕ್ಟಾಗಿ ಹಾಕವ್ರಿ. ಈಗ ಒಬ್ಬೊಬ್ಬರು ತಾಟ್ನೆ ಹಾಕ್ಕೊಂಡು ಗುಂಪಿಗಟ್ಟಲೆ ಹೆಚ್ಕೊಂಡು ಆಮೇಲೆ ಹಾಕಕ್ಕೆ ಹೋಗ್ತಾರೆ. ಅವು ಕೂಡ್ಕೊಂಡ್ಬಿಡ್ತಾವೆ, ಸರಿಯಾಗಿ ಬೇಯಲ್ಲ, ಮುರಿದ್ರೆ ಪುಡಿ ಆಗಂಗಿಲ್ಲ. ನೋಡ್ರಿ, ಕೈಯಾಗ ಇದು ಇಟ್ಕೊಂಡು ಸ್ವಲ್ಪ ರೂಢಿ ಆಗ್ಬೇಕ್ರಿ. ಇದು ಗಬಕ್ಕಂತ ಮಾಡೋಕೆ ಬರೋಲ್ಲ ಕೆಲವೊಬ್ರಿಗೆ. ಹೊಸ್ದಾಗಿ ಮಾಡ್ರಿಗೆ ನಿಧಾನಕ್ಕೆ ಮಾಡಿರಿ, ರೂಢಿ ಇರೋರು ಮಾಡ್ತಾರೆ. ನೋಡ್ರಿ ಅಷ್ಟು ಚಂದ ಅಕ್ಕವ ನೋಡ್ರಿ. ಬಾಳೆಕಾಯಿ ದೊಡ್ಡವು ಇದ್ರೆ ಮಸ್ತ್ ಅಕ್ಕವ್ರಿ ಚಿಪ್ಸ್. ಸಣ್ಣ ಬಾಳೆಕಾಯಿಲಿ ಆದ್ರೆ ಅಷ್ಟೊಂದು ನೀಟ್ ಅನ್ಸಲ್ಲ ನೋಡೋಕ್ಕೂ. ನೋಡ್ರಿ, ಒಂದು ಬಾಳೆಕಾಯಿ ನೀವು ಒಂದು 4-5 ಬಾಳೆಕಾಯಿ ಅಂತಂದ್ರೆ ಸಿಕ್ಕಾಬಿಟ್ಟು ಚಿಪ್ಸ್ ಹಾಕವ್ರಿ. ಮಂದೆಲ್ಲ ತಿನ್ಬೋದು. ತಿನ್ನಾಕತ್ರಿ ಇವು ಆಲೂಗಡ್ಡೆ ಚಿಪ್ಸ್ಗಿಂತ ಮಸ್ತ್ ಅನ್ನಿಸ್ತಾವ್ರಿ ಬಾಯಾಗ. ಒಟ್ಟು ಬೇಸರ ಅನ್ಸಲ್ಲ. ಸ್ವಲ್ಪ ಚಿಪ್ಸ್ ತಿಂದುಬಿಟ್ರೆ ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಅನಿಸ್ತತಿ ಇದು ಬಾಳೆಕಾಯಿದ.
ಆಲೂಗಡ್ಡೆದು ಹಂಗಲ್ಲ, ನೀವು ತೆಕ್ಕಿ ಚಿಪ್ಸ್ ಕೊಟ್ರೂ ಹೊಟ್ಟೆ ತುಂಬಂಗಿಲ್ಲ ಅದು. ನೋಡ್ರಿ ಇಲ್ಲಿ ಲಾಸ್ಟಿಗೆ ಬಂದಾಗ ಕೈ ಹಂಗೆ ಬರ ಹೆಚ್ಚಕ್ಕೆ ಹೋಗ್ಬಿಡ್ರಿ, ಬಳ್ಳಿಗೆ ತೊಗೊಂಬಿಡ್ತೈತೆ ಅದು. ನಿಧಾನಕ್ಕೆ ಹೆಚ್ಚಬೇಕು ನೋಡ್ರಿ. ಅದು ಹೆಚ್ಚಬೇಕಂದ್ರೇನ ಅದನ್ನ ಸ್ವಲ್ಪ ತೆರಿಬೇಕ್ರಿ, ನಿಮ್ಮ ಭಾಷೆ ಒಳಗೆ ಅರ್ಥ ಮಾಡ್ಕೊರಿ. ನೋಡ್ರಿ ಪೂರ್ತಿ ಆತ್ರಿಗೆ ಇದು ಮಾಡೋದು ತೆರೆಯೋದು ನೋಡ್ರಿ. ಅದು ಗುಳು ಎಲ್ಲ ಹೋಗ್ಬೇಕ್ರಿ. ನೀವು ಚಮಚೆ ತೊಗೊಂಡು ಸ್ವಲ್ಪ ಅದನ್ನ ಹೊಳ್ಸಾಡೋ ಹೊತ್ತಿಗೆ ಸೌಂಡ್ ಬರ್ತೈತೆ, ಅದು ಕಳ. ಹಾಂ ನೋಡ್ರಿ, ನಾ ಹೇಳಿದ್ದೆ ಅಲ್ಲಿ ನಿಮ್ಗೆ ಅರ್ಶಿನ ಪುಡಿ ಅಂದ್ರೆ ನಮ್ದು ಆಲ್ರೆಡಿ ಕಲರ್ ಯಾಕೆ ಬಂದೈತೆ ಅಂತಂದ್ರೆ ನಾವು ಬೆಳಿಗ್ಗೆ 1-2 ಬಾಳೆಕಾಯಿ ಚಿಪ್ಸ್ ಮಾಡ್ಕೊಂಡು ತಿಂದಿದ್ದೀವಿ ರೀ. ಅವು ನಮ್ಮ ಫ್ರೆಂಡ್ ಮಾಡೇ ಬಿಡೋಣ, ನಾವು ತಿಂದ ಅಂತಂದ. ಅದಕ್ಕೆ ಅದು ಸ್ವಲ್ಪ ಕಲರ್ ಐತೆ. ಅದು ಆಲ್ರೆಡಿ ಅರ್ಶಿನ ಪುಡಿ ಇದು ಮಿಕ್ಸ್ ಐತದ ಎಣ್ಣೆಗ. ಹಾಂ ನೋಡ್ರಿ, ಇದು ಒಂಚೂರು ಗಟ್ಟಿಯಾಗೈತೆ ರೀ. ಒಂಚೂರು ನೀರಿನಾಗ ಮಾಡಿರಿ, ಸ್ವಲ್ಪ ಉಪ್ಪು ಮಿಕ್ಸ್ ಇರ್ತೈತಲ್ಲ, ಮತ್ತು ಎಣ್ಣೆ ಹಾಕಿದಾಗ ಚಡಪಡ ಅಂತೈತೆ ರೀ. ಅದ್ರ ಸಣ್ಣ ನಿಲ್ಲಕ್ಕೆ ಹೋಗ್ಬೇಡ್ರಿ. ನೀವು ಬೇಕಾದ್ರೆ ಉಪ್ಪು ಆಮೇಲೆ ಹಾಕೊತಾನೆ ಅಂದ್ರೆ ಅರ್ಶಿನ ಪುಡಿ ಅಷ್ಟೇ ಮಿಕ್ಸ್ ಮಾಡಿದ್ರು ನಡಿತೈತೆ ರೀ. ಇಲ್ಲ ಖಾರ ಚಿಪ್ಸ್ ಬೇಕಂತಂದ್ರೆ ಬರೀ ಬಾಳೆಕಾಯಿ ಕರದು ಏನು ತೆಗಿತೀರಲ್ಲ ಅವಾಗ ಖಾರ ಉಪ್ಪು ಹಾಕ್ಬೇಕ್ರಿ, ಅಂದ್ರೆ ಖಾರ ಉಪ್ಪು ಹಿಡಿತೈತಿ. ನೀವು ಸ್ವಲ್ಪ ಹೊತ್ತು ಬಿಟ್ರಿ ಅಂದ್ರೆ ಒಣಾರದಂಗೆ ಆಗಿಬಿಡ್ತಾವೆ ಚಿಪ್ಸ್. ಆಲೂಗಡ್ಡೆ ಹೋದ್ರೆ ಎಣ್ಣೆ ಹೀರಿರ್ತಾವ್ರಿ ಇವು, ಎಣ್ಣೆ ಬಿಟ್ಟಿರಲ್ಲ, ಸ್ವಲ್ಪ ಇರ್ತೈತೆಲ್ಲ, ಖಾರ ಉಪ್ಪು ಹಾಕತ್ತೆ ಹಿಡ್ಕೊಂಬಿಡ್ತಾವೆ. ಹಾಂ ಸುಡಾಕತ್ತೈತೆ ನೋಡ್ರಿ, ಸುಡಾಕತ್ತೈತಿ. ಹಾಂ ನೋಡ್ರಿ, ಮುಟ್ಟಿದ್ರೂ ಮುರಿತಾವೆ. ಮಸ್ತ್ ಕರ್ದಾವ್ರಿ ಅವು. ಅದನ್ನು ಗುಳ್ಳಿ ಅನ್ನೋದ ಬರಲ್ರಿ, ಅದು ಪೂರ್ತಿ ಮುಗಿದ ಮ್ಯಾಗ ಗುಳ್ಳೆಲ್ಲ ಹೋಗಿಬಿಡ್ತೈತಿ. ನಿಮ್ಗೆ ಹೆಂಗೆ ಪರ್ಫೆಕ್ಟ್ ಆಗೈತಿ ಅಂದ್ರೆ ಗುಳ್ಳಿ ಒಂದು ಹೋಗತ್ರಿ. ಯಾವತ್ತು ತೆಗಿಬೇಕಂತಂದ್ರೆ ಗುಳ್ಳಿ ಹೋದ ಮ್ಯಾಗ ಸ್ವಲ್ಪ ಚಮಚೆ ತೊಗೊಂಡು ಹಿಂಗೆ ಹೊಳ್ಸಾಡಿದ್ರಿ ಅಂದ್ರೆ ಕಳ ಸೌಂಡ್ ನೋಡ್ತೈತದ. ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ ಇವು. ಇವು ಆಲೂಗಡ್ಡೆ ಚಿಪ್ಸ್ನಂಗೆ ಹೆಂಗೆ ಹೊಟ್ಟೆ ಹಸ್ಕೊಂಡು ಕುಂದ್ರಂಗಲ್ರಿ, ತಿಂದ್ರು ಇನ್ನೂ ಎಷ್ಟು ತಿಂದರೂ ಬೇಕು ಅನ್ಸ್ತದೆ. ಇದು ಹಂಗಲ್ಲ, ಸ್ವಲ್ಪ ತಿಂದುಬಿಟ್ರೆ ಅಂದ್ರೆ ಹೊಟ್ಟೆ ತುಂಬ್ದಂಗೆ ಆಗತ್ತಿದೆ. ಬಾಳೆಹಣ್ಣಿನ ಮಹಿಮೆ ಗೊತ್ತಲ್ರಿ, ಹೊಟ್ಟೆ ಹಸ್ತಾ ಒಂದು ಬಾಳೆಹಣ್ಣು ತಿಂದುಬಿಟ್ರೆ ಹೊಟ್ಟೆ ತುಂಬಿಬಿಡ್ತೈತೆ, ಆ ಥರ ರೀ ಇದು. ನೋಡ್ರಿ, ಇದು ನಾವು ಇದು ಮಾಡಿದ್ದೆ. ಭಾಳ ತೋರಿ ಚಿಪ್ಸ್, ಯಾಕಂದ್ರೆ ಒಂದು ಬಾಳೆಕಾಯಿ ಒಳಗೆ ಇಷ್ಟಕೊಂಡ ಅದು. ಈಗ ನೋಡ್ರಿ ಎಷ್ಟಾಗ್ಯಾವ ನೋಡ್ರಿ ಅವು, ಅಷ್ಟು ಚಿಪ್ಸ್ ಆಗ್ಯಾವ ಒಂದು ಬಾಳೆಕಾಯಿ ಒಳಗೆ. ಹಾಕಿ ಹಂಗೆ ಕಡಲಿನ ಇಡ್ಬಾರ್ದ್ರಿ. ಎಲ್ಲ ಮುಗೀತು ಅಂತಂದ್ರೆ ಒಂದು ಡಬ್ಬ್ಯಾಗ ಹಾಕಿ ಇಲ್ಲ ಒಂದು ಕವರ್ನಾಗ ಕಟ್ಟಿಟ್ರಿ ಅಂದ್ರೆ ನೀವು 1 ವಾರ ಅಲ್ಲ ಎಷ್ಟಾಕನ ದಿನ ಇಟ್ಕೊಂಡ್ರು ತಿನ್ಬೋದು. ಕರ್ದಿದ್ದ ಐಟಮ್ ಭಾಳ ದಿನ ಅಂತೂ ಇಡಕ್ಕೆ ಹೋಗ್ಬೇಡ್ರಿ. ನಾ ಇಡೋ ಅಂದರೂ ನೀವು ಇಡಂಗಿಲ್ಲ, 2-3 ದಿನದ ಆ ಕಡೆ ಇದು ಮಾಡ್ಕೊಂತ ತಿಂದುಬಿಡ್ತೀರಿ. ಯಾಕಂದ್ರೆ ಅಷ್ಟು ಟೇಸ್ಟ್ ಆಗಿರ್ತಾವೆ. ನೋಡ್ರಿ 2ನೇ ಮೈ ಬಿಡಾಕತ್ತ ನನಗೆ. ನೋಡ್ರಿ ಮೆಲ್ಲಕ್ಕೆ ತೆರಿಬೇಕು ಅದನ್ನ. ಅಷ್ಟು ಸ್ಪೀಡಾಗಿ ನೀವು ಮಾಡೋಕ್ಕೆ ಹೋಗ್ಬೇಡ್ರಿ. ರೂಢಿ ಇದ್ದರೆ ಮಾಡ್ತಾರೆ, ರೂಢಿ ಇಲ್ಲ ಅಂತಂದ್ರೆ ಮೆಲ್ಲಕ್ಕೆ ಇದು ಮಾಡಿರಿ. ಇಲ್ಲಿ ಲಾಸ್ಟಿಗೆ ಬಂದಾಗ ಈ ಥರ ಮೆಲ್ಲಕ್ಕೆ ಹೆಚ್ಚಬೇಕ್ರಿ. ಯಾಕಂದ್ರೆ ಅದ ಪೋರ್ಸ್ ಒಳಗೆ ಅವನು ಸ್ಟಾರ್ಟಿಂಗ್ ಇದು ತೆರೆದಂಗೆ ಇದನ್ನು ತೆರೆದ್ಬಿಟ್ರಿ ಅಂದ್ರೆ ನಿಮ್ಮ ಕೈಯನ್ನು ಕಡೆಯಲ್ಲಿ ಬಂದುಬಿಡ್ತೈತೆ ಮತ್ತು. ಅದಕ್ಕೆ ಮೆಲ್ಲಕ್ಕೆ ಇದು ಮಾಡಿರಿ, ಪರ್ಫೆಕ್ಟಾಗಿ ಬರ್ತಾವೆ. 1ನೇ ಮೈಗೆ ಟೈಮ್ ತೊಗೊಂಡಷ್ಟು 2ನೇ ಮೈ ತೊಗೊಳಲ್ರಿ, ಜಲ್ದಿ ಆಗಿಬಿಡ್ತೈತಿ. ಎಣ್ಣೆಂತೂ ಕಾದಿರ್ತೈತಲ್ಲ, ಫುಲ್ಲು ಸ್ಪೀಡ್ ಉರಿ ಇಟ್ಕೊಬೇಡ್ರಿ, ಹೊತ್ತಿ ಬಿಡ್ತಾವೆ. ನೋಡ್ರಿ ಅಷ್ಟು ಟೈಮ್ ತೊಗೊಳಲ್ಲ 2ನೇ ಸರಿಗೆ. ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ಬಂದಾವು, ಮಸ್ತ್ ಅಕ್ಕವ್ರಿ. ಒಂದು ಸರಿ ಮಾಡಿರಿ. ಬಾಳೆಕಾಯಿ ಇಲ್ಲ ಅಂತ ಹೇಳಿದ್ರೆ ನಾನರ ಕೊಟ್ಟು ಕಳಿಸ್ತೇನೆ. ಇಲ್ಲೇ ಆಜು ಬಾಜು ಸನಿ ಇದ್ರೆ ಕೊಟ್ಟು ಕಳಿಸ್ಬೋದು, ದೂರ ಇದ್ರೆ ಮತ್ತೆ ಹಣ್ಣು ಆಗಿಬಿಡ್ತಾವ್ರಿ ಅವು. ಹಣ್ಣು ತಿನ್ನಕ್ಕೆ ಕೊಟ್ಟು ಕಳಿಸ್ದಂಗೆ ಆಕತಿ. ಮಸ್ತ್ ಆಕತ್ರಿ. ನಾವು ಇಲ್ಲಿ ರೂಮ್ನಾಗಿದ್ದು ಜಾಸ್ತಿ ಆದವು ಅಂದ್ರೆ ಆಜು ಬಾಜು ರೂಮ್ನಾರಿಗೆ ಹಂಚೋದಕ್ಕತಿ ಹಂಗೆ. ಫ್ರೆಂಡ್ಸ್, ಇದು ಆಗಿತ್ತು ನನ್ನ ಇವತ್ತಿನ ವಿಡಿಯೋ. ಮತ್ತು ಬೇರೆ ಸ್ಪೆಷಲ್ ಐಟಮ್ ತೊಗೊಂಡು ಮತ್ತೊಂದು ದಿನ ಬರ್ತಾನೆ ರೀ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಧನ್ಯವಾದಗಳು.